ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಇದು ಬಯೋಪ್ಯಾಕ್ ವಿಡಿಯೋ, ಅಂದ್ರೆ ಕ್ವಿಕ್ ಆಗಿ ರಿವಿಷನ್ ಮಾಡುವಂತಹ ವಿಡಿಯೋ. ಇದರಲ್ಲಿ ನಾವು ಹಾರ್ಮೋನ್ಸ್ ಆಫ್ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್, ಸೊ ನಮ್ಮ ಬಾಡಿನಲ್ಲಿ ಇರುವಂತಹ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಯಾವುವು ಮತ್ತೆ ಅದರಿಂದ ಸೀಕ್ರೆಟ್ ಆಗುವಂತಹ ಹಾರ್ಮೋನ್ಸ್ ಗಳನ್ನ ಲಿಸ್ಟ್ ಮಾಡೋಣ. ತುಂಬಾ ಈಸಿಯಾಗಿ ನಮಗೆ ಆಲ್ರೆಡಿ ಇದು ಗೊತ್ತಿದೆ ಅಂತ ನೀವು ಅನ್ಕೋಬಹುದು, ಬಟ್ ಒಂದ್ಸತಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಬಿಡಿ. ಫಸ್ಟ್ ನಾವು ಗ್ಲ್ಯಾಂಡ್ಸ್ ಗಳನ್ನ ಇಲ್ಲಿ ಲಿಸ್ಟ್ ಮಾಡೋಣ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಗ್ರಂಥಿಗಳು, ಗ್ಲ್ಯಾಂಡ್ಸ್ ಗಳು ಯಾವುವು? ಒಂದು ಪಿಟ್ಯೂಟರಿ, ಪೈನಿಯಲ್ ಗ್ಲ್ಯಾಂಡ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಥೈಮಸ್, ಎಡ್ರಿನಲ್, ಪ್ಯಾಂಕ್ರಿಯಾಸ್, ಟೆಸ್ಟಿಸ್ ಅಂಡ್ ಓವರಿ. ಸೊ ಇವೆಲ್ಲವೂ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು. ಸೊ ಒನ್ ಬೈ ಒನ್ ನಾವು ಹಾರ್ಮೋನ್ಸ್ ಗಳನ್ನ ಲಿಸ್ಟ್ ಮಾಡ್ತಾ ಹೋಗೋಣ. ಕ್ವಿಕ್ ಆಗಿ ರಿವಿಷನ್ ಮಾಡಿ. ಫಸ್ಟ್ ಒನ್ ಇಸ್ ದ ಪಿಟ್ಯೂಟರಿ. ಪಿಟ್ಯೂಟರಿ ಗ್ಲ್ಯಾಂಡ್ ನಲ್ಲಿ 3 ಪಾರ್ಟ್ಸ್ ಇರುತ್ತೆ: ಎಂಟೀರಿಯರ್ ಪಿಟ್ಯೂಟರಿ, ಪೋಸ್ಟೀರಿಯರ್ ಪಿಟ್ಯೂಟರಿ, ಮತ್ತೆ ಮಧ್ಯದಲ್ಲಿ ಪಾರ್ಸ್ ಇಂಟರ್ಮೀಡಿಯಾ ಅನ್ನುವಂತಹ ಒಂದು ಪಾರ್ಟ್. ಬೇರೆ ಬೇರೆ ಪಾರ್ಟ್ ಇಂದ ಬೇರೆ ಬೇರೆ ಹಾರ್ಮೋನ್ಸ್ ಗಳು ಪ್ರೊಡ್ಯೂಸ್ ಆಗ್ತವೆ. ನಾನು ಹೇಳ್ತಾ ಹೋಗ್ತೀನಿ, ನೀವು ರಿವೈಸ್ ಮಾಡ್ತಾ ಹೋಗಿ. ಫಸ್ಟ್ ಒನ್, ಎಂಟೀರಿಯರ್ ಪಾರ್ಟ್ ಆಫ್ ದ ಪಿಟ್ಯೂಟರಿ ಇಂದ GH, PRL, TSH, ACTH, LH ಮತ್ತೆ FS. FSH ಇವನ್ನ ಜಸ್ಟ್ ಒಂದ್ಸತಿ ರಿವಿಷನ್ ಮಾಡೋದಾಯ್ತು ಅಂದ್ರೆ ಗ್ರೋತ್ ಹಾರ್ಮೋನ್, PRL ಅಂದ್ರೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಎಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್, ಲ್ಯುಟಿನೈಸಿಂಗ್ ಹಾರ್ಮೋನ್ ಅಂಡ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಎಲ್ಲಾ ಹಾರ್ಮೋನ್ಸ್ ಗಳು ಟೋಟಲ್ ಆಗಿ 6 ಇದಾವೆ. 6 ಹಾರ್ಮೋನ್ಸ್ ಗಳು ಎಂಟೀರಿಯರ್ ಪಾರ್ಟ್ ಆಫ್ ದ ಪಿಟ್ಯೂಟರಿ ಇಂದ ಸೀಕ್ರೆಟ್ ಆಗ್ತವೆ. ಮಧ್ಯದಲ್ಲಿ ಇರುವಂತಹ ಪಾರ್ಸ್ ಇಂಟರ್ಮೀಡಿಯಾ MSH ಅಂದ್ರೆ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಕರೆಕ್ಟಾ? ದೆನ್ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಪಿಟ್ಯೂಟರಿ ಇಂದ ಯಾವ್ಯಾವ ಹಾರ್ಮೋನ್ಸ್? 2 ಬರ್ತವೆ. ಒಂದು ಆಕ್ಸಿಟೋಸಿನ್ ಮತ್ತೆ ಇನ್ನೊಂದು ವ್ಯಾಸೋಪ್ರೆಸಿನ್ ಅನ್ನುವಂತಹ ಹಾರ್ಮೋನ್ಸ್ ಗಳು. ಸೊ ಎಲ್ಲಾ ಹಾರ್ಮೋನ್ಸ್ ಗಳು ಪಿಟ್ಯೂಟರಿಯಿಂದ ಸೀಕ್ರೆಟ್ ಆಗುವಂತಹ ಹಾರ್ಮೋನ್ಸ್. ನೆಕ್ಸ್ಟ್ ಒನ್ ಇಸ್ ಪೈನಿಯಲ್ ಗ್ಲ್ಯಾಂಡ್. ಸೊ ಚಿಕ್ಕದಾಗಿರುವಂತಹ ಪೈನಿಯಲ್ ಗ್ಲ್ಯಾಂಡ್, ಇಟ್ ಸೀಕ್ರೆಟ್ಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಮೆಲಟೋನಿನ್. Melatonin, it is also called as a hormone of darkness. Okay, and what is the function? ಈ ಹಾರ್ಮೋನು ನಮ್ಮ ಬಾಡಿನಲ್ಲಿ ಡೇ ಅಂಡ್ ನೈಟ್ ಸೈಕಲ್ ಏನಿದೆಯಲ್ಲ, ಸರ್ಕ್ಯಾಡಿಯನ್ ಸೈಕಲ್ ಏನಿದೆಯಲ್ಲ, ಇದನ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಪೈನಿಯಲ್ ಗ್ಲ್ಯಾಂಡ್ ಇಂದ ಮೆಲಟೋನಿನ್ ಅನ್ನುವಂತಹ ಹಾರ್ಮೋನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಒನ್ ಈಸ್ ಅ ಥೈರಾಯ್ಡ್. ಥೈರಾಯ್ಡ್ ಬಗ್ಗೆ ನಮಗೆ ತುಂಬಾ ಗೊತ್ತಿದೆ, ಯಾಕಂದ್ರೆ ಸುಮಾರು ಸತಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ನಾವು T3, T4 ಅನ್ನ ಟೆಸ್ಟ್ ಮಾಡಿಸ್ಕೊತಾ ಇರ್ತೀವಿ. ಸೊ ಥೈರಾಯ್ಡ್ ಇಂದ 2 ಹಾರ್ಮೋನ್ಸ್. T3 ಅಂದ್ರೆ ಏನು? 3 ಅಂದ್ರೆ ಟ್ರೈ. ಸೊ ಟ್ರೈ ಅಯೋಡೋಥೈರೋನಿನ್ ಅಂಡ್ T4 ಅಂತಂದ್ರೆ ಟೆಟ್ರಾ ಅಯೋಡೋಥೈರೋನಿನ್. ಒಂದು ಟ್ರೈ ಐಡೋ ಮತ್ತೆ ಇನ್ನೊಂದು ಟೆಟ್ರಾ ಐಡೋ, ಅಥವಾ ಇದನ್ನ T4 ಅನ್ನ ಥೈರಾಕ್ಸಿನ್ ಅಂತಾನೂ ಕೂಡ ಕರೀತಾರೆ. ಸೊ ಲಾಂಗ್ ಫಾರ್ಮ್ ಗೊತ್ತಿರಬೇಕು, T3, T4 ಅಂತಾನೂ ಗೊತ್ತಿರಬೇಕು. T3 ಅಂದ್ರೆ ಟ್ರೈ ಐಡೋಥೈರೋನಿನ್, T4 ಅಂತಂದ್ರೆ ಟೆಟ್ರಾ ಐಡೋಥೈರೋನಿನ್. ಸೊ ಈ 2 ಹಾರ್ಮೋನ್ಸ್ ಗಳು ಥೈರಾಯ್ಡ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗ್ತವೆ. ನೆಕ್ಸ್ಟ್ ಒನ್ ಈಸ್ ಪ್ಯಾರಾಥೈರಾಯ್ಡ್. ಸೊ ಥೈರಾಯ್ಡ್ ಹತ್ರನೇ ಇರುವಂತಹ ಚಿಕ್ಕದಾದಂತಹ ಲೋಬ್ಸು ಪ್ಯಾರಾಥೈರಾಯ್ಡ್. ಪ್ಯಾರಾಥೈರಾಯ್ಡ್ ಇಂದ ಬರುವಂತಹ ಒಂದೇ ಒಂದು ಹಾರ್ಮೋನ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತಾನೂ ಕರೀತಾರೆ, ಅಥವಾ ಪ್ಯಾರಾಥಾರ್ಮೋನ್ ಅಂತಾನೂ ಶಾರ್ಟ್ ಕಟ್ ಆಗಿ ಕರೀತಾರೆ. ವಾಟ್ ದಿಸ್ ಪ್ಯಾರಾಥಾರ್ಮೋನ್ ವಿಲ್ ಡೂ? ದಿಸ್ ಈಸ್ ದ ಮೇನ್ ಹಾರ್ಮೋನ್ ಇನ್ವಾಲ್ವ್ಡ್ ಇನ್ ಮೇಂಟೈನಿಂಗ್ ದ ಕ್ಯಾಲ್ಸಿಯಂ ಲೆವೆಲ್ ಇನ್ ಅವರ್ ಬಾಡಿ, ಇನ್ ಅವರ್ ಬ್ಲಡ್. ಸೊ ನಮ್ಮ ಬ್ಲಡ್ ನಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನ ಮೇಂಟೈನ್ ಮಾಡುವಂತಹ ಹಾರ್ಮೋನು ಪ್ಯಾರಾಥಾರ್ಮೋನ್ ಹಾರ್ಮೋನ್. Okay, then next one is the thymus. See, you have to remember, thyroid is different, thymus is different. Okay, so thymus ಇಂದ ಬರುವಂತಹ ಹಾರ್ಮೋನ್ ಯಾವುದು? ಥೈಮೋಸಿನ್ ಅನ್ನುವಂತಹ ಹಾರ್ಮೋನ್. ಇದೇನ್ ಮಾಡುತ್ತೆ? ಥೈಮೋಸಿನ್ ಹಾರ್ಮೋನು ಸ್ಪೆಷಲ್ ಆದಂತಹ ಟಿ ಸೆಲ್ಸ್ ಗಳನ್ನ, ಟಿ ಸೆಲ್ಸ್ ಎಲ್ಲೇ ಬಂದಿತ್ತು? ಇಮ್ಯುನಿಟಿನಲ್ಲಿ ಬಂದಿತ್ತು. ಸೊ ಸ್ಪೆಷಲ್ ಟಿ ಸೆಲ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಈ ಹಾರ್ಮೋನು ಹೆಲ್ಪ್ ಮಾಡುತ್ತೆ. ಸೊ ಥೈರಾಯ್ಡ್ ಇಂದ T3, T4 ಬರ್ತಾ ಇದೆ. ಥೈಮಸ್ ಇಂದ ಥೈಮೋಸಿನ್ ಅನ್ನುವಂತಹ ಒಂದು ಹಾರ್ಮೋನು ಬರ್ತಾ ಇದೆ. ನೆಕ್ಸ್ಟ್ ಒನ್ ಇಸ್ ದ ಎಡ್ರಿನಲ್ ಗ್ಲ್ಯಾಂಡ್. ಸೊ ಎಡ್ರಿನಲ್ ಗ್ಲ್ಯಾಂಡ್ ನಲ್ಲಿ ನಮಗೆ ಟ್ರಯಾಂಗಲ್ ಆಗಿರುವಂತಹ ಎಡ್ರಿನಲ್ ಗ್ಲ್ಯಾಂಡ್ ನಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಮೆಡುಲಾ ಪಾರ್ಟ್ ಮತ್ತೆ ಇನ್ನೊಂದು ಕಾರ್ಟೆಕ್ಸ್ ಪಾರ್ಟ್. ಮೆಡುಲಾ ಪಾರ್ಟ್ ಇಂದ ಎಡ್ರಿನಾಲಿನ್ ಅಥವಾ ನಾರ್ ಎಡ್ರಿನಾಲಿನ್, ಇವನ್ನ ಎಪಿನೆಫ್ರಿನ್ ಅಥವಾ ನಾರ್ ಎಪಿನೆಫ್ರಿನ್ ಅಂತಾನೂ ಕರೀತಾರೆ. ಓಕೆ, ಸೊ ಇದೆರಡನ್ನ ನೆನ್ಪಿಟ್ಕೋಬಹುದು, ಎಡ್ರಿನಾಲಿನ್ ಅಥವಾ ನಾರ್ ಎಡ್ರಿನಾಲಿನ್, ಅಥವಾ ಇವನ್ನ ನಾವು ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್ ಅಂತಾನೂ ಕರೀತಾರೆ, ಎಮರ್ಜೆನ್ಸಿ ಹಾರ್ಮೋನ್ಸ್ ಗಳು. ಸೊ ಇವು ಮೆಡುಲಾ ಪಾರ್ಟ್ ಇಂದ ಬರ್ತಾ ಇದಾವೆ. ಅದೇ ಎಡ್ರಿನಲ್ದು ಕಾರ್ಟೆಕ್ಸ್ ಪಾರ್ಟ್ ಇಂದ ಯಾವ ಹಾರ್ಮೋನ್ ಸೀಕ್ರೆಟ್ ಆಗ್ತವೆ? ಗ್ಲೂಕೋಕಾರ್ಟಿಕಾಯ್ಡ್ಸ್ ಮತ್ತೆ ಅಲ್ಡೋಸ್ಟಿರಾನ್ ಅನ್ನುವಂತಹ ಹಾರ್ಮೋನ್ಸ್ ಕಾರ್ಟೆಕ್ಸ್ ಪಾರ್ಟ್ ಇಂದ ಬರುತ್ತೆ. ಸೊ ಈ ಪಾರ್ಟ್ ಅಲ್ಲಿ ನೀವು ಕನ್ಫ್ಯೂಸ್ ಆಗ್ಲೇಬಾರದು. ಮೆಡುಲಾ ಪಾರ್ಟ್ ಇಂದ ಬೇರೆ ಹಾರ್ಮೋನ್ಸ್ ಬರ್ತಾ ಇದೆ, ಕಾರ್ಟೆಕ್ಸ್ ಪಾರ್ಟ್ ಇಂದ ಬೇರೆ ಹಾರ್ಮೋನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಒನ್ ಇಸ್ ದ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಆಲ್ರೆಡಿ ನಮಗೆ ಗೊತ್ತಿದೆ, ಇಟ್ ಈಸ್ ಅ ಡ್ಯುಯಲ್ ಹಾರ್ಮೋನ್. ಸೊ ಡ್ಯುಯಲ್ ಹಾರ್ಮೋನ್ ಅಂತಂದ್ರೆ ಇದರಲ್ಲಿ ನಮಗೆ ಎಂಡೋ ಪಾರ್ಟ್ ಇದೆ, ಅಂದ್ರೆ ಎಂಡೋಕ್ರೈನ್ ಪಾರ್ಟ್ ಇದೆ ಅಂಡ್
ಎಂಜೈಮ್ಸ್ ಗಳನ್ನ ಸಿಕ್ರೀಟ್ ಮಾಡುವಂತಹ ಎಕ್ಸೋಕ್ರೈನ್ ಪಾರ್ಟ್ ಇದೆ. ಸೊ ಎಂಡೋಕ್ರೈನ್ ಪಾರ್ಟ್ ಮಾತ್ರ ನಾವಿಲ್ಲಿ ಹೇಳ್ತಾ ಇರೋದು, ಬಿಕಾಸ್ ಎಂಡೋಕ್ರೈನ್ ಪಾರ್ಟ್ ಇಂದ ಮಾತ್ರ ಹಾರ್ಮೋನ್ಸ್ ಗಳು ಬರ್ತವೆ. ಸೊ ದ ಎಂಡೋಕ್ರೈನ್ ಪಾರ್ಟ್ ಆಫ್ ಪ್ಯಾಂಕ್ರಿಯಾಸ್ ವಿ ಕಾಲ್ ಇಟ್ ಆಸ್ ಅ ಐಲೆಟ್ ಆಫ್ ಲ್ಯಾಂಗರಾನ್ಸ್. ಓಕೆ, ಇದೊಂದು ಸ್ಪೆಷಲ್ ಸ್ಟ್ರಕ್ಚರ್ ಪ್ಯಾಂಕ್ರಿಯಾಸ್ ಅಲ್ಲಿ ವಿಚ್ ಸಿಕ್ರೀಟ್ಸ್ ದ ಹಾರ್ಮೋನ್. ಸೊ ಇಲ್ಲಿ ನಮಗೆ ಈ ಐಲೆಟ್ ಆಫ್ ಲ್ಯಾಂಗರಾನ್ಸ್ ನಲ್ಲಿ ಅಲ್ಫಾ ಮತ್ತೆ ಬೀಟಾ ಸೆಲ್ಸ್ ಅಂತ ಇರ್ತವೆ. ಅಲ್ಫಾ ಸೆಲ್ಸ್ ಗಳಿಂದ ಗ್ಲುಕೆಗಾನ್ ಬರುತ್ತೆ ಅಂಡ್ ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ಬರುತ್ತೆ. ಇನ್ಸುಲಿನ್ ವೆರಿ ಫೇಮಸ್ ವರ್ಡ್ ನೌ ಡೇಸ್, ನಮ್ಗೆಲ್ಲ ಗೊತ್ತಿದೆ. ಈ ಇನ್ಸುಲಿನ್ ಏನ್ ಮಾಡುತ್ತೆ, ನಮ್ಮ ಬಾಡಿನಲ್ಲಿ ಇರುವಂತಹ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ ಇದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡುತ್ತೆ. ಇದ್ರದ್ದು ಅಪೋಸಿಟ್ ಕೆಲಸ ಯಾರು ಮಾಡ್ತಾರೆ, ಗ್ಲುಕೆಗಾನ್ ಮಾಡುತ್ತೆ. ಗ್ಲುಕೆಗಾನ್ ಏನ್ ಮಾಡುತ್ತೆ, ಶುಗರ್ ಲೆವೆಲ್ ನಮ್ಗಲ್ಲಿ ಕಡಿಮೆ ಆದಾಗ ಈ ಗ್ಲೈಕೋಜನ್ ಅನ್ನ ಗ್ಲೂಕೋಸ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಸೊ ಪ್ಯಾಂಕ್ರಿಯಾಸ್ ಎಂಡೋಕ್ರೈನ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಐಲೆಟ್ ಆಫ್ ಲ್ಯಾಂಗರಾನ್ಸ್. ಈ ಪಾರ್ಟ್ ನಲ್ಲಿರುವಂತಹ ಅಲ್ಫಾ ಸೆಲ್ಸ್ ಗ್ಲುಕೆಗಾನ್ ಪ್ರೊಡ್ಯೂಸ್ ಮಾಡ್ತವೆ, ಬೀಟಾ ಸೆಲ್ಸ್ ಇನ್ಸುಲಿನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ದ ಟೆಸ್ಟಿಸ್. ಸೊ ಮೇಲ್ಸ್ ನಲ್ಲಿ ಕಂಡು ಬರುವಂತಹ ಟೆಸ್ಟಿಸ್ ಗಳು ಇವೇನ್ ಮಾಡ್ತವೆ, ಆಂಡ್ರೋಜನ್ಸ್ ಅನ್ನುವಂತಹ ಒಂದು ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಈ ಆಂಡ್ರೋಜನ್ ಗೆ ಒಂದು ಎಕ್ಸಾಂಪಲ್ ಟೆಸ್ಟೆಸ್ಟೆರಾನ್, ಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ನಾವೇನ್ ಕರಿತೀವಲ್ಲ. ಸೊ ದಟ್ ಈಸ್ ಸಿಕ್ರೆಟೆಡ್ ಬೈ ದ testis. And last one is the ovary. So ovary, female sex organ ಅಥವಾ female sex gland ಅಂತಾನೂ ಕರೀಬಹುದು. It produces the estrogen and progesterone. Estrogen is the main female hormone, progesterone is a pregnancy hormone. ಸೊ ಈ ಕಡೆ ಇರುವಂತಹ ಎಲ್ಲವೂ ಏನಿವು ನಮ್ಮ ಬಾಡಿನಲ್ಲಿ ಇರುವಂತಹ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತೆ ಅವು ಸಿಕ್ರೀಟ್ ಮಾಡುವಂತಹ ಹಾರ್ಮೋನ್ಸ್ ಗಳು. ಸೊ ಟೋಟಲ್ ಆಗಿ ಇಷ್ಟೊಂದು ಹಾರ್ಮೋನ್ಸ್ ಗಳ ಹೆಸರು, ಟೋಟಲ್ ಆಗಿ ಇಲ್ಲಿರುವಂತಹ ಈ ಹಾರ್ಮೋನ್ಸ್ ಗಳ ಹೆಸರು ನಿಮಗೆ ಗೊತ್ತಿರಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.